ಇವತ್ತು ನಾವು ನುಡಿದಂತೆ ನಡೆದಿರ್ತಕ್ಕಂಥದ್ದು ಮಾತು ಕೊಟ್ವಿ, ನಾವು ಹೇಳಿದ್ವಿ, ನಾವು ಮತ ತಗೊಳ್ಬೇಕಾದ್ರೆ ನಾವು ಹೇಳಿದ್ವಿ ಇಲ್ಲ ನಾವು ಈ ಕೆಲಸ ಮಾಡ್ತೀವಿ ಅಂತ ಹಂತ ಹಂತವಾಗಿ ನಾವು ಅನುಷ್ಠಾನ ಮಾಡಿದ್ವಿ. ಇವತ್ತು 57,000 ಕೋಟಿಯನ್ನ ಈ ವರ್ಷ ಬಡವರ ಜೋಬಿಗೆ ಹಾಕ್ತಾ ಇದೀವಿ, ಬಡವರಿಗೆ ಕೊಡ್ತಾ ಇದೀವಿ. ನಾವು ಸಾಲ ಮನ್ನಾ ಮಾಡಿಲ್ಲ ಯಾರೋ ಸಾಹುಕಾರರಿಗೆ. ಯಾಕೆ ಇದು ಒಳ್ಳೆ ಕಾರ್ಯಕ್ರಮ ಅಲ್ಲನೋ ಇದು? ನಾನು ನೋಡಿದೆ ಈಗ ಇರ್ತಕ್ಕಂಥ ಸಂಸದರು ನ್ಯಾಷನಲ್ ಹೈವೇ ಮಾಡಿದ್ದೀವಿ, ಏರ್ಪೋರ್ಟ್ ಮಾಡಿದ್ದೀವಿ, ಜಲ್ ಜೀವನ್ ಎಂಥದ್ದು ಮಿಷನ್ನು ಸಾಕಷ್ಟು ಎಲ್ಲ ಕಡೆ ಡಿಜಿಟಲ್ ಬ್ಯಾನರ್ ಹಾಕ್ಕೊಂಡಿದ್ರಿ. ಆದರೆ ಇವ್ರ ಹಣೆ ಬರೋಕ್ಕೆ ಇವ್ರ ಹೊಟ್ಟೆಗೆ ಅನ್ನ ಕೊಡ್ತಾರಲ್ಲ ಈ ಕಡೆ ಭಾಗದ ಶರಾವತಿ ಸಂತ್ರಸ್ತರು, ಅರಣ್ಯ ಭೂಮಿಯಲ್ಲಿ ಸಾಗುವಳಿಯನ್ನು ಮಾಡ್ತಕ್ಕಂಥವ್ರಿಗೆ ಇವ್ರ ಕಾನೂನು ಬದಲಾವಣೆ ಮಾಡೋದಕ್ಕೆ ಒಂದು ದಿವಸ ಪಾರ್ಲಿಮೆಂಟಲ್ಲಿ ಏನಾದರೂ ಒಂದು ದಿವಸ ಧ್ವನಿ ಎತ್ತಿದಾರಲ್ರಿ. ಈಗ ನಮ್ಮ ವಿಚಾರಕ್ಕೆ ನೀವು ಕೇಳ್ಬೋದು ನಾವು ಏನೇನು ಮಾಡಿದ್ದೀವಿ, ಎಲ್ಲದೂ ಕೂಡ ನಿಮಗೆ ಹಂತ ಹಂತವಾಗಿ ನಾನು ಹೇಳ್ತಾ ಇದ್ದೀನಿ ಏನೇನು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ನಮ್ಮ ರಾಜ್ಯ ಮಟ್ಟದಲ್ಲಿ ನಾವೇನು ಕೆಲಸವನ್ನು ಮಾಡಬೇಕು ನಾವು ಮುಗಿಸ್ತೀವಿ. ಆದರೆ ಕೇಂದ್ರ ಸರ್ಕಾರದ ಸಹಾಯಹಸ್ತ ಬೇಕಾಗ್ತದೆ. ಇಲ್ಲಿ 10 ವರ್ಷ ಧ್ವನಿ ಎತ್ತಲಿಲ್ಲ. ಕಾಗೋಡು ತಿಮ್ಮಪ್ಪ ಅವ್ರು ಹಕ್ಕು ಪತ್ರ ಕೊಡ್ತಾರೆ, ಅದಕ್ಕೆ ಯಾವುದೋ ಇಲ್ಲದೆ ಇರೋ ಏನೋ ಕಾನೂನು ತಂದು ಅದನ್ನು ವಜಾ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಏನು ಬೊಮ್ಮಾಯಿಯವರು ಮಾಡಿದರು. ಏನು ಅದನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ಯಾಕೆ ಹಾಕೋಬೇಕಾಗಿತ್ತು? ಹಕ್ಕು ಪತ್ರ ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ಹಾಕೋಬೇಕಾಗಿತ್ತು ಅವರ ಇದರೊಳಗೆ. ನಾನು ನೋಡ್ತೀನಿ ಎಲ್ಲ ಪೇಪರಲ್ಲಿ ಎಂಥದ್ದು ಪಾಂಪ್ಲೆಟ್ ಹೋಗ್ತದೆ, ಎಲ್ಲ ನ್ಯೂಸ್ ಪೇಪರಲ್ಲಿ ಎಲ್ಲ ಮಾಹಿತಿ ತಗೋತಾ ಇದ್ದೀನಿ, ನಾನೇನು ತೊಂದರೆ ಏನಿಲ್ಲ. ಇವರು ಜಲ್ ಜೀವನ್ ಅಂತ ಹೇಳ್ತಾರಲ್ಲ, 60% ಯಾರ್ರೀ ಅದ್ರೊಳಗೆ ದುಡ್ಡು ಕೊಡೋರು? ಏರ್ಪೋರ್ಟ್ದು ಮಾತಾಡ್ತಾರಲ್ಲ, ಯಾರ್ದು ದುಡ್ಡು ಅದು ಏರ್ಪೋರ್ಟ್ದು? ಈ ನರೇಂದ್ರ ಮೋದಿ ಅವ್ರದ? ನರೇಂದ್ರ ಮೋದಿ ಅವ್ರದ್ದು ಫೋಟೋ ಹಾಕಿ ಹೊಡಿತಾರೆ. ನರೇಂದ್ರ ಮೋದಿ ಅವರು ಸರ್ಕಾರ ದುಡ್ಡು ತಗೊಂಡಿದ್ದಾರೆ, ನಮಗೆ ವಾಪಸ್ ಫುಲ್ ಕೊಟ್ಟಿಲ್ಲ ತಿಳ್ಕೊಳ್ಳಿ ಟ್ಯಾಕ್ಸಲ್ಲಿ. ಫಸ್ಟ್ ಅದ್ರ ಬಗ್ಗೆ ಹಾಕೊಳ್ಳೋಕೆ ಹೇಳಿ ಅವರಿಗೆ. ಇಲ್ಲಿನ ಸಂಸದರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಜನರು ಟ್ಯಾಕ್ಸ್ ಕಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿಗೆ ಎಷ್ಟು ಕಟ್ಟಿದ್ದಾರೆ, ನಮಗೆ 100ರಲ್ಲಿ ಎಷ್ಟು ಬಂದಿದೆ, ಅದನ್ನ ಹಾಕೊಳ್ಳೋಕೆ ಹೇಳಿ. ಲೆಕ್ಕ ನಾನೇ ನನ್ನ ಹತ್ರ ಇದೆ, ಬೇಕಾದ್ರೆ ಕೊಡ್ತೀನಿ. ಅದನ್ನ ಚುನಾವಣೆ ಸಂದರ್ಭದಲ್ಲಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.